ಭೂಮಿ ಮೇಲೆ ಹುಟ್ಟಿದ ಮೇಲೆ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಕಣೆಯ. ಎಲ್ರೂ ನಿಮ್ಮಂಗೆ ಎಲ್ಲಿ ತಿಳ್ಕೊಂಡವ್ರೆ ಅಯ್ಯ ಅವ್ರೆ. ಆ ಕಾಲನೂ ಬಂದೇ ಬರುತ್ತಪ್ಪ. ನಾನು ಬರ್ತೀನಿ. ನಮಸ್ಕಾರ ಸೌಕರ್ಯ. ಓಹೋ, ಏನಪ್ಪಾ ನಿಮ್ಮಪ್ಪ ಹೆಂಗಿದ್ದಾರೆ? ಒಳ್ಳೆ ಟೈಮ್ನಾಗೆ ನಮ್ಮ ಅಯ್ಯನ್ ತಿಳುವಳಿಕೆ ಕೊಟ್ರಿ ಸೌಕರ್ಯ. ಈಗೀಗ್ಲಂತೂ ನಮ್ಮ ಅಯ್ಯನ್ ನಡವಳಿಕೆ ಸಖತ್ತ ಬದಲಾಗ್ಬಿಟ್ಟೈತೆ. ಈ ನಿಮ್ ಉಪಕಾರನ ಹೆಂಗ್ ತಿರ್ಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ. ನಾನೇ ಮಹಾ ಅಂತ ಉಪಕಾರ ಮಾಡಿದೆ ಬಿಡಪ್ಪ. ಒಟ್ನಲ್ಲಿ ನಮ್ಮೂರಿನ ಜನ ಚೆನ್ನಾಗಿ ಬಾಳಿ ಬದುಕಬೇಕು. ಬೇರೆ ಊರಿನವರು ನಮ್ಮೂರಿನ ಜನರ ನೀತಿ ನಿಯತ್ತು ನಡವಳಿಕೆನ ನೋಡಿ ಅವರು ಕಲಿಬೇಕು ಅನ್ನೋದೇ ನನ್ನ ಆಸೆ. ಅಯ್ಯೋ, ನನ್ ಸೀರೆಯಲ್ಲಿ ನೀನಾ? ನಾನೇ. ಅಲ್ಲ, ಹೆಂಗಸರು ಸ್ನಾನ ಮಾಡ್ತಿರೋ ಜಾಗದಲ್ಲಿ ಬಂದು ಸೀರೆ ಕತ್ಕೊಂಡ್ ಬರೋ ಬುದ್ಧಿನ ಹೇಳ್ಕೊಟ್ಟಿರೋದ್ ನಿನ್ ಕುದುರೆಗೆ? ಅಯ್ಯೋ, ನಾನೆಲ್ಲ ಚೆನ್ನೆ. ನೀನ್ ಸೀರೆ ತಗೊಂಬಂದ್ರೆ ಅದ್ರ ಹಿಂದೆನೆ ನೀನು ಬರ್ತೀಯ. ನೀನು ನಾನು ಸ್ವಲ್ಪ ಹೊತ್ತು ಮಾತಾಡ್ಬೋದು ಅಂತ ನನ್ ಕುದುರೆ ಹಾಗೆ ಮಾಡಿದೆ. ಹೌದು, ನನ್ನ ಹತ್ರ ಅಷ್ಟೊಂದು ವಿಷಯ ಮಾತಾಡೋದೇನಿದೆ? ಅಷ್ಟ ಇಷ್ಟ ಬೆಟ್ಟದಷ್ಟಿದೆ. ಅಷ್ಟೊಂದಿದ್ಯಾ? ಅದನ್ನೆಲ್ಲ ನಿಧಾನವಾಗಿ ಆರಾಮಾಗಿ ಕೂತ್ಕೊಂಡು ಮಾತಾಡೋಣ. ಈಗ ಸೀರೆ ಕೊಟ್ಬಿಡು, ಹೊತ್ತಾಯ್ತು ಮನೆಗೆ ಹೋಗ್ಬೇಕು. ಸೀರೆನಾ? ತಗೋ. ಸರಿ, ನೀನ ಉಟ್ಕೋ. ಚೆನ್ನಿ, ಕೋಪ ಮಾಡ್ಕೋಬೇಡ. ತಗೋ. ಸರಿ, ಬರ್ತೀನಿ. ಲಕ್ಷ್ಮಿ, ಇನ್ಮೇಲೆ ಅವಳು ಸೀರೆ ಎತ್ಕೊಂಬರ್ಬೇಡ. ಕೋಪ ಮಾಡ್ಕೋತಾಳೆ. ಅದಕ್ಕೆ ಬದಲಾಗಿ ನಾನೇ ಒಂದ್ ಸೀರೆ ಕೊಡ್ತೀನಿ, ತಗೊಂಡಾಗ ಅವಳು ಕೊಡು.
ನನ್ಗೆ ಕೈ ಸರಿ ಇಲ್ಲ ಬಿಡು. ಲೇ ರುದ್ರ, ನನಗೆ ಕೈ ಸರಿ ಇಲ್ಲ ಬಿಡು.